ಸ್ಟಾರ್ಟ್ ಆಗ್ತೈತೆ. ಸ್ಟಾರ್ಟೇ ಆಗ್ತಾ ಇಲ್ಲ. ಏನು ಹಿಂಗೆ ಕೊಟ್ಬಿಡ್ತೆ ಕೈ. ಡಿಸಪಾಯಿಂಟ್ ಮಾಡ್ತೈತೆ ಅಮ್ಮ. ನಂದು 20 ಆದರೂ ಹೋಗ್ತೈತೆ ಅನ್ಕೊಂಡಿದ್ನಿ. ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ ದಿ KFP3 ರೈಡರ್ ಯೂಟ್ಯೂಬ್ ಚಾನಲ್. ಸಂಡೇ ಇವತ್ತು ರೈಡಲ್ಲೂ ಹೋಗ್ತಾ ಇಲ್ಲ. ಗುರು ಗಾಡಿ ಆಫ್ ಆಗೋಯ್ತು. ಇವತ್ತು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಗಾಡಿ ಫುಲ್ ಇವತ್ತು ಫಸ್ಟ್ ಟೈಮ್ ನಾನು ಗಾಡಿಯಲ್ಲಿ ಮೈಲೇಜ್ ಟೆಸ್ಟ್ ಮಾಡ್ತಾ ಇರೋದು. ಮತ್ತೆ ಸ್ಟಾರ್ಟ್ ಆಗೋಯ್ತು. ನೈಟೇ ಎಲ್ಲ ಫುಲ್ ಪೆಟ್ರೋಲ್ ಎಲ್ಲ ಖಾಲಿ ಮಾಡಿಬಿಟ್ಟಿದೆ ಬೈಕಲ್ಲಿ. ಒಂದು 2 ಲೀಟ್ರ್ ಇತ್ತು. ಇವಾಗ ಎಲ್ಲೋ ತಳದಲ್ಲಿ ಒಂಚೂರು ಐತೆ, ಅಂದರೆ ಅದು ಖಾಲಿ ಆಗ್ತೈತೆ ಇಲ್ಲ ಗೊತ್ತಿಲ್ಲ. ಇನ್ನೂ ಹೋಗ್ತಾನೆ ಐತೆ ಅವಾಗಿಂದ. ಮನೆಯಿಂದ ಒಂದು 2 ಕಿಲೋಮೀಟ್ರ್ ಬಂದಿದ್ದೀನಿ. ಇನ್ನೂ ನೋಡ್ಬೇಕು ಎಷ್ಟು ಹೋಗ್ತೈತೆ ಅಂತ. ಬ್ಲಿಂಕ್ ಆಗ್ತೈತೆ, ಆದರೂ ಎಲ್ಲೋ ಐತೆ ಪೆಟ್ರೋಲ್ ಸ್ವಲ್ಪ ಹೋಗ್ತೈತೆ. ಇನ್ನು ನೋಡೋಣ ಎಲ್ಲಿವರೆಗೂ ಹೋಗ್ತಾಯಿದ್ದೋ ಅಲ್ಲಿವರೆಗೂ ಹೋಗಲಿ. ಮತ್ತೆ ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ಮೈಲೇಜ್ ಟೆಸ್ಟ್ ಮಾಡೋಣ. ಅಯ್ಯೋ, ಇಲ್ಲೆಲ್ಲೂ ಜಾಗನೇ ಇಲ್ಲಲ್ಲಪ್ಪ. ಏನೋ ಇದು ರೋಡಲ್ಲೆಲ್ಲ ಗತಿ ನಮ್ಮದು. ಮತ್ತೆ ಆಫ್ ಆಯಿತು ಗಾಡಿ. ಇನ್ನು ಫುಲ್ ಎಷ್ಟೈತೋ ಎಲ್ಲ ಖಾಲಿ ಮಾಡಿಬಿಡ್ತೀನಿ ಪೆಟ್ರೋಲ್ನ. ಇನ್ನೊಂದ್ಸಲಿ ಲಾಸ್ಟ್ ಟೈಮ್ ಇದು ಟ್ರೈ ಮಾಡಿಬಿಟ್ಟು ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಮೈಲೇಜ್ ಟೆಸ್ಟ್ ಎಲ್ಲ. ಗುರು ಮತ್ತೆ ಸ್ಟಾರ್ಟ್ ಆಯಿತು. ಏಕ ಹೋಗ್ಲಿ. ಇವತ್ತು ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಂಗಿಲ್ಲ ನೋಡಿದ್ರೆ. ಖಾಲಿ ಮಾಡ್ಬಿಡೋಣ ಇರಿ ಇವತ್ತು. ಖಾಲಿನೇ ಆಗ್ತಾ ಇಲ್ಲ, ಅವಾಗಿಂದ ಹೋಗ್ತೇನೆ ಐತೆ. ಇನ್ನು ಜಾಸ್ತಿ ನಾನು ಇದು ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಫ್ಯೂಲ್ ಇಂಜೆಕ್ಟೆಡು. ಇಲ್ಲೆಲ್ಲಾದ್ರೂ ಹಾಕ್ಕೊಂಡು ಅಷ್ಟೇ ಹೋಗೋಣ ಬನ್ನಿ. ಇನ್ನೂ ಜಾಸ್ತಿ ಇದು ಮಾಡೋಕ್ಕೋದ್ರೆ ಮತ್ತೆ ಗಾಡಿ ತಗೊಂಡು ಮತ್ತೆ ಸುಮ್ಮನೆ ಯಾಕೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಆಮೇಲೆ ಏನು ಮಾಡೋದು. ಆಫ್ ಆಗೋಯ್ತು ಗಾಡಿ. ಕ್ಲಚ್ ಇಟ್ಕೊಂಡಿದ್ನಲ್ಲೆಲ್ಲ ಮುಂದೆ ಹಾಕ್ಬಿಟ್ಟು ಹಾಕ್ಕೊಂಡು ಬನ್ನಿ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಷ್ಟೇ. ಜಾಸ್ತಿ ಪ್ರೆಷರೆಲ್ಲ ಕೊಡೋಕೆ ಹೋಗ್ಬಾರ್ದು ಫ್ಯೂಲ್ ಇಂಜೆಕ್ಟೆಡ್ ಗಾಡಿಗಳಿವೆಲ್ಲ. ಸೊ ಮತ್ತು ಗಾಡಿ ಸ್ಟಾರ್ಟ್ ಆಗಿಲ್ಲ ನಮಗೆ ಪ್ರಾಬ್ಲಮ್ಮು. ಸೊ ಇವಾಗ ಪೆಟ್ರೋಲು 50 ರೂಪೀಸ್ ತೊಗೊಂಬಂದಿದ್ದೀನಿ. ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ಮೈಲೇಜ್ ಟೆಸ್ಟ್ ಮಾಡಿಬಿಟ್ಟು ಮತ್ತು ಇದನ್ನು ಇಂಟು ಮಾಡೋಣ. ಸೊ ಬನ್ನಿ ಇವಾಗ ಇದನ್ನು ಹಾಕೋಣ. ಮ್ಯಾನ್ ಹಾಕ. ಲೇ ಎಲ್ಲ ಇಲ್ಲೇ ಚೆಲ್ಬಿಟ್ಟಲ್ಲ ಪೆಟ್ರೋಲು. ಇದು ಬ್ಲಿಂಕ್ ಆಗ್ತೈತೆ. ಅರ್ಧ ಲೀಟ್ರ್ ಹಾಕಿದ್ದೀನಲ್ಲ, ನೋಡೋಣ ಬನ್ನಿ ಇವಾಗ. ಸ್ಟಾರ್ಟ್ ಆಯಿತು. ಸೊ ಇಲ್ಲಿಂದ ಮೈಲೇಜ್ ಟೆಸ್ಟ್ ಸ್ಟಾರ್ಟ್ ಮಾಡೋಣ. ಟ್ರಿಪ್ ಎಲ್ಲ 0 ಮಾಡಿಬಿಡ್ತೀನಿ. ಟ್ರಿಪ್ 1 ಮತ್ತು ಟ್ರಿಪ್ 2 0 ಮಾಡಿದ್ದೀನಿ. ಸೊ ಇಲ್ಲಿಂದ ಇದು ಬೇಕಾದ್ರೆ ಓಡೋ ನೋಡ್ಕೊಳ್ಳಿ. 14,263 ಕಿಲೋಮೀಟರ್ ಓಡೈತೆ. ಇದು 0. ಇವಾಗ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕಿದ್ದೀನಿ. ಇಲ್ಲಿಂದ ಎಷ್ಟು ಹೋಗ್ತಿದೆ ಅಂತ ನೋಡೋಣ ಬನ್ನಿ. ಇವಾಗ ಗಾಡಿಗೆ ಸ್ವಲ್ಪ ಪವರ್ ಬಂದೈತೆ. ನಾನು ಗಾಡಿ ತಗೊಂಡಾಗಿಂದನೂ ಮೈಲೇಜ್ ಟೆಸ್ಟು ಅವೆಲ್ಲ ಏನು ಮಾಡಿದ್ದಿಲ್ಲ. ಬರೀ ರೈಡ್ ಹೋದಾಗೆಲ್ಲ ಎಷ್ಟೋ ಒಂದು ಅಂದಾಜ್ ಮೇಲೆ ನಮಗೆ ಗೊತ್ತಿರುತ್ತಲ್ಲ ನಮ್ಮ ಗಾಡಿಗಳು ಎಷ್ಟೆಷ್ಟು ಕೊಡ್ತೈತಂತ ಮೈಲೇಜ್. ಏನೋ ಒಂದು ಅಂದಾಜ್ ಮೇಲೆ ಕೊಡ್ತೈತೆ ಅಂದ್ಕೊಂಡು ಹಾಕ್ಸ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ MT ಓನರ್ಸ್ ಎಲ್ಲ 45, 50 45, 48 ಹಂಗೆ ಬರ್ತೈತೆ ಅಂತಾರೆ ಮೈಲೇಜು. ಸ್ಟಾರ್ಟಿಂಗಲ್ಲೇ 56 ತೋರಿಸ್ತಾಯಿತ್ತು ಮೀಟರ್ ರೀಡಿಂಗಲ್ಲಿ. ಅಂದರೆ ಸ್ಟಾರ್ಟಿಂಗು ಇಲ್ಲಿ ಬರುತ್ತೆ ಮೈಲೇಜು. ಇದು ಆವ್ರೇಜ್ ಮೈಲೇಜು. ಇವಾಗೂ ನಂದು 47 ತೋರಿಸ್ತಾ ಇದೆ. ಅಂದರೆ ಸ್ಟಾರ್ಟಿಂಗ್ ನಾನು ಬೈಕ್ ತಗೊಂಡಾಗ ಎಷ್ಟು 56 ತೋರಿಸ್ತಾ ಇತ್ತಲ್ಲಿ. ಇವಾಗ 47 ಬಂದೈತೆ. ಗಾಡಿ ಬಂದು 4th ಸರ್ವಿಸ್ ಆಗೈತೆ, 4 ಸರ್ವಿಸ್ ಆಗೈತೆ. 4 ಸರ್ವಿಸ್ ಆಗಿ 1000 ಕಿಲೋಮೀಟರ್ಸ್ ಓಡಿಸಿದ್ದೀನಿ.
ಮೊದಲೇ ಮಾಡಬೇಕಾಯ್ತು ಮೈಲೇಜ್ ಟೆಸ್ಟು, ಅಂದರೆ ಏನಕ್ಕಂತ ಸುಮ್ಮನೆ ಬಿಟ್ಬಿಟ್ಟಿದೆ. ಇವಾಗ ಸುಮ್ಮನೆ ಊರಿಗೆ ಹೋಗ್ತಾ ಇದ್ದೀನಿ, ಏನಿಲ್ಲ ಕಂಟೆಂಟ್, ಇನ್ನು ವ್ಲಾಗ್ ಮಾಡೋಕ್ಕೆ ಯಾರು ಜೊತೆ ಇಲ್ಲ, ಏನು ಪ್ಲೇಸ್ಗೆ ಏನು ಹೋಗ್ತಾ ಇಲ್ಲಲ್ಲ, ಅದಕ್ಕೆ ಹೆಂಗೂ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಒಂದು ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಂಗೆ ಅಂದಾಜು ಒಂದು 20 ಹೋಗಲ್ಲ, ಒಂದು 18 ಇಲ್ಲ 19 ಕಿಲೋಮೀಟರ್ಸ್ ಹೋಗ್ತೈತೆ. ನೋಡೋಣ ಬನ್ನಿ ಅದು ಎಷ್ಟು ಹೋಗ್ತೈತೋ. ಸೊ ವೀಡಿಯೋ ಎಲ್ಲ ಫುಲ್ಲೆಲ್ಲ ಹಾಕಕ್ಕೆ ಹೋಗಲ್ಲ, ಯಾಕಂದರೆ ಬೋರ್ ಆಗಿಬಿಡ್ತೈತೆ. ಒಂದು 10 ಕಿಲೋಮೀಟರ್ಸ್ಗೆ ಅಪ್ಡೇಟ್ ಮಾಡ್ತೀನಿ. 2.6 ಕಿಲೋಮೀಟರ್ಸ್ ಬಂದರೆ ಗಾಡಿ ನಾನು ಅಂದರೆ ಇದು ಹೊಸಕೋಟೆ ಚಿಂತಾಮಣಿ ಹೈವೇ, ಇದು ಮಾಮೂಲಿ ಹೈವೇದಲ್ಲಿ ಹೈವೇ ಏನಿಲ್ಲ, ನಾರ್ಮಲ್ ರೋಡೇ ಇದು. 78 ಕ್ರೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ. ಮಾಮೂಲಿ ಯಾವುದೋ ಸಿಟಿ ಮೈಲೇಜ್ ಅನ್ಕೊಳ್ಳಿ ಇದು. ಅಂದರೆ ಯಮಾದಲ್ಲಿ MT-15 ಮತ್ತು R15 ಇವೆಲ್ಲ ಮೈಲೇಜ್ ಗಾಡಿಗಳಿವೆಲ್ಲ 155cc ಇಂಜಿನ್ನು, ಆದರೂ ಇಷ್ಟು ಪವರ್ ಎಲ್ಲ ಐತೆ ಗಾಡಿಯಲ್ಲಿ, ಆದರೂ ಮೈಲೇಜು ಕೊಡ್ತೈತೆ ಪರವಾಗಿಲ್ಲ ಒಂದು ರೇಂಜ್ಗೆ. ನಾನಂತೂ ಸ್ಯಾಟಿಸ್ಫೈ ಆಗಿದ್ದೀನಿ. ತಗೊಂಡ ನಿಂಕ ನನಗೇನು ಮೈಲೇಜು ಪೆಟ್ರೋಲ್ ಅಷ್ಟೇನು ಎಕ್ಸ್ಪೆನ್ಸ್ ಏನು ಅನಿಸಿಲ್ಲ ಅಷ್ಟೊಂದು. ಅಂದರೆ ಜಸ್ಟು ಬರೀ ಸರ್ವಿಸ ಸ್ವಲ್ಪ ಕಾಸ್ಟ್ಲಿ ಇದು ಯಮಹದು. ಒಂದು ಬ್ರೇಕ್ ಪ್ಯಾಡ್ ಹೋಯ್ತು, ಅದೋಯ್ತು ಇದೋಯ್ತು ಅಂದರೆ ಅಲ್ಲೇ 1,000 ಬಿದ್ದೋಗ್ತೈತೆ ಎಕ್ಸ್ಟ್ರಾ. ಮತ್ತು ಫ್ರೀ ಸರ್ವಿಸ್ ಎಲ್ಲ ಆಗೋಯ್ತು. 4 ಸರ್ವಿಸು ಫ್ರೀ ಕೊಡ್ತಾರೆ, 4 ಕೊಡ್ತಾರೆ ಫ್ರೀ ಸರ್ವಿಸು ಎಲ್ಲ ಆಗೋಯ್ತು. ಇವಾಗ ಲಾಸ್ಟ್ ಇನ್ಮೇಲೆ ಸರ್ವಿಸ್ ಮಾಡಿಸ್ಬೇಕಂದ್ರೆ ಲೇಬರ್ ಕಾಸ್ಟು ಅದೆಲ್ಲ ಹಾಕ್ತಾರೆ. ನನಗೇನೋ ಗ್ಯಾರಂಟಿ ಐತೆ, ಒಂದು 20 ಕಿಲೋಮೀಟರ್ಸ್ ಅಂದರೂ ಹೋಗ್ತೈತೆ ಪಕ್ಕ. ನನ್ನ ಮೇಯ್ನು ಗಾಡಿ ತಗೊಳೋಕೆ ರೀಸನ್ ಅಂದರೆ ಮೈಲೇಜು. ಯಾಕಂದರೆ ಕಾಲೇಜೆಲ್ಲ ಸ್ವಲ್ಪ ದೂರ ಐತೆ ನಮ್ಮ ಮನೆಯಿಂದ. ಕಾಲೇಜೇ ನನಗೊಂದು 35-40 ಕಿಲೋಮೀಟರ್ಸ್ ಆಗ್ತೈತೆ. ಮತ್ತು ನೋಡಿ ಫುಲ್ಲು ಇವೆಲ್ಲ ಹೆಂಗೈತೆ ರೋಡು. ಹೊಸಕೋಟೆ ಚಿಂತಾಮಣಿ ಹೈವೇ ಅದು ಕೈವಾರ. ಅದು ಈ ಸೈಡ್ ಬಂದು ಜಾಸ್ತಿ ದಿನ ಆಯಿತು. ನಮ್ಮ ಅಜ್ಜಿಯವರೆಲ್ಲ ಈ ಸೈಡ್ ಇರೋದು, ಅಂದರೆ ಚಿಂತಾಮಣಿಯಿಂದ ಆ ಸೈಡು ಕೋಲಾರ ರೋಡಲ್ಲಿರೋದು. ಇವಾಗ ಅಲ್ಲಿ ಹೋಗ್ತಾ ಇದ್ದೀರಿ. ಇವಾಗ ನಾನು ನಮ್ಮ ತಮ್ಮನ ಕರ್ಕೊಂಡು ಬಂದಿದ್ದೀನಿ ಒಬ್ಬನೇ, ಬೇಜಾರು ಅಂದ್ಬಿಟ್ಟು. ಇವಾಗ ಸ್ವಲ್ಪ ಎಲ್ಲ ರೋಡ್ಗಳೆಲ್ಲ ಹಿಂಗೆ ಇರೋದು. ಇವಾಗ ಸ್ವಲ್ಪ ಗೊತ್ತಾಗ್ತೈತೆ, ಕರೆಕ್ಟಾಗಿ ಕ್ಲಾರಿಫೈ ಆಗ್ತೈತೆ. ಅಲ್ಲಂದ್ರೆ ಹೈವೇ ಅಂದರೆ ಒಂದೇ ಸ್ಪೀಡ್ ಮೇಂಟೈನ್ ಮಾಡ್ತೀರಿ ಕಾನ್ಸ್ಟೆಂಟಾಗಿ, ಗೇರ್ ಏನು ಚೇಂಜ್ ಮಾಡಲ್ಲ. ಸೊ ಪೆಟ್ರೋಲ್ ಏನು ಅಷ್ಟೊಂದು ಇದಾಗಲ್ಲ. ಇವಾಗ ನೋಡೋಣ ಬನ್ನಿ. ಇವಾಗ ಮೊನ್ನೆ ಲಾಸ್ಟ್ ರೈಡು ಇದಕ್ಕೆ ಹೋಗಿದ್ರಿ ಕನಕಪುರ ಹತ್ರ, ಅಚ್ಚಲು ಬೆಟ್ಟಗೆ. ಅಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಬೆಸ್ಟು. ಅಂದರೆ ಕನಕಪುರ ಎಲ್ಲ ಬೆಸ್ಟ್ ಆಫ್ ರೋಡಿಂಗ್ ಅದೇ. ಮತ್ತು ಇನ್ನೂ ಆ ಸೈಡೆಲ್ಲ ಪ್ಲೇಸ್ ಐತೆ. ಇವಾಗ ಸ್ವಲ್ಪ ಎಲ್ಲ ಎಕ್ಸಾಮ್ಸ್ ಎಲ್ಲ ಐತೆ. ಸೊ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆಲ್ಲ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ರೈಡ್ ಹೋಗೋಕ್ಕೆಲ್ಲ. ಇವಾಗೆಲ್ಲ ಗಾಡಿ 17 ಕಿಲೋಮೀಟ್ರ್ ಬಂತು, ಏನೋ ಆಫ್ ಆಗೋಯ್ತು. ಇನ್ನೂ ಸ್ಟಾರ್ಟ್ ಆಗ್ತೈತೆ. ಸ್ಟಾರ್ಟೇ ಆಗ್ತಾಯಿಲ್ಲ. ಏನು ಹಿಂಗೆ ಕೊಟ್ಬಿಡ್ತವೆ, ಡಿಸಪಾಯಿಂಟ್ ಮಾಡ್ತೈತೆ ಯಮಹ. ನಂದು 20 ಆದರೂ ಹೋಗ್ತೈತೆ ಅಂದ್ಕೊಂಡಿದ್ನಿ, ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ವಲ್ಪ ಅಲ್ಲಾಡ್ಸ್ಬಿಟ್ಟೆಲ್ಲ ಒಂದು 2-3 ಕಿಲೋಮೀಟ್ರ್ ಹೋಗ್ಬೋದೇನೋ, ನೋಡೋಣ ಇರಿ. ಸ್ಟಾರ್ಟ್ ಆಗೋಯ್ತಪ್ಪ. ಇನ್ನು ಇಷ್ಟು ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಅಂದರೆ ಇಷ್ಟೇ ಕೊಡೋದು, ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ಇನ್ನು ಬೇರೆ NS 200 ಈ ಬಜೆಟಲ್ಲಿ ಇಲ್ಲ, ಬೇರೆ ಗಾಡಿಗಳೆಲ್ಲ ಬರ್ತೈತಲ್ಲ, ಅದರಲ್ಲಿ ಪೆಟ್ರೋಲು ಮೈಲೇಜು ಎಲ್ಲ ನೋಡಿದ್ರೆ ಇದೇ ಸ್ವಲ್ಪ ಮೈಲೇಜ್ ಕೊಡೋದು. ಅಂದರೆ ಪವರು ಟಾರ್ಕ್ ಎಲ್ಲ ಹಂಗೈತೆ ಗಾಡಿ. ಇದು MTದು ನೀವು 155cc ಅಂತೀರ ಅಷ್ಟೇ, ಅಂದರೆ ಎಲ್ಲ 200cc ಕಂಪ್ಲೀಟ್ ಕೊಡ್ತೈತಿ ಇದು. ನಾನು ಬೇಜಾರು ಮೊನ್ನೆ ಆಫ್ ರೋಡಿಂಗ್ ಎಲ್ಲ ಸೈಕ್ ಮಾಡ್ತಾಯಿತ್ತು, ಎಲ್ಲ ಡಬಲ್ ಹಾಕೊಂಡೆ ಆಫ್ ರೋಡಿಂಗ್ ಎಲ್ಲ ಮಾಡಿದ್ದೀನಿ ಇದರಲ್ಲಿ ಮೊನ್ನೆ. ಮತ್ತು ರೈಡ್ ಹೋದಾಗ ಎಲ್ಲ ಫುಲ್ ಎಲ್ಲ ಡಬಲ್ ಹಾಕೊಂಡು ಹೋಗೋದು, ಸಿಂಗಲ್ ನಾನು ಎಲ್ಲೂ ಹೋಗಲ್ಲ. ಇನ್ನು 18.5, ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ತಿದೆ ಗೊತ್ತಿಲ್ಲ. ಅವಾಗ ಚಚ್ಕೊಂಡ್ಬಿಟ್ಟೆ 10 ಕಿಲೋಮೀಟ್ರು, ಅದಕ್ಕೆ ನೋಡೋಣ ಬನ್ನಿ. ಇನ್ನು ರಿಯಲ್ ನಾವು ಆರಾಮಾಗಿ ಎಕನಾಮಿದಲ್ಲಿ ಹೋಗ್ಬಿಟ್ಟು ಮೈಲೇಜು ಹಂಗೆ ತೋರಿಸ್ಬೋದು. ಹಂಗೆ ತೋರಿಸಿದ್ರೆ ಬರ್ತೈತೆ ಒಂದು 20 ಮೇಲೆ ಬರ್ತೈತೆ. ಅವೆಲ್ಲ ಬೇಡ, ನಮ್ಮಲ್ಲೂ ಮೈಲೇಜ್ ಹೆಂಗೆ ಕೊಡ್ತೈತೋ ಹಂಗೆ ತೋರಿಸ್ಬೇಕು ನಿಮ್ಗೆ ಅಷ್ಟೇ. ಎಲ್ಲ ಟೈಮಲ್ಲಿ ನಾವು ನಿಧಾನಕ್ಕೆ ಹೋಗಲ್ಲ, ಒಂದೊಂದು ಟೈಮಲ್ಲಿ ಎಲ್ಲ ಫುಲ್ಲು ಜ್ವರ ಹೋಗ್ತಾ ಇರ್ತೀರಿ. 9 ಕಿಲೋಮೀಟ್ರ್ ಆಯಿತು, ಇನ್ನೊಂದು ಕಿಲೋಮೀಟ್ರ್ ಹೋಗ್ಬಿಟ್ರೆ 20 ರೌಂಡ್ ಫಿಗರು.
20 ರೌಂಡ್ ಫಿಗರ್ ಅಂದರೆ 40 ಮೈಲೇಜು. ನನಗೇನೋ ಸಾಕು, ಇಷ್ಟು ಮಾತ್ರ 40 ಕೊಟ್ಬಿಟ್ರೆ ಸಾಕು. 45 ಕೊಟ್ಟರೆ ಸಾಕು. ಅದೇ ಬೇಜಾನಾಗೋಯ್ತು ನನಗೆ. ಆರಾಮಾಗಿ ಮೇಂಟೈನ್ ಮಾಡ್ಕೊಬೋದು. ಯಾವುದೋ ಗ್ಯಾಂಗ್ವಾರು 23.8 ಕಿಲೋಮೀಟರ್ಸ್ ಬಂತು, ಆಫ್ ಆಗೋಯ್ತು. ಗುರು ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿನೇ ಕೊಟ್ಟೈತೆ. 23 ಅಂದರೆ ಹತ್ತತ್ರ ರೌಂಡ್ ಫಿಗರ್ 23.8 ಕಿಲೋಮೀಟರ್ ಬಂದೈತಿ ಇಲ್ಲಿಗೆ. ಅಂದರೆ 24 ಮೈಲೇಜು. 24 ಅಂದರೆ 48. ಗುರು ನಂಗೆ ನಂಬಕ್ಕಾಗ್ತಾಯಿಲ್ಲ ನಿಜವಾಗ್ಲೂ. 48 ಮೈಲೇಜ್ ಕೊಡ್ತೈತೆ ಅಂದರೆ ನನ್ನ ಗಾಡಿ. ಅಂದರೆ ಇನ್ನೊಂದ್ಸಲಿ ನೋಡೋಣ ಸ್ಟಾರ್ಟ್ ಮಾಡಿಬಿಟ್ಟು. ಸ್ಟಾರ್ಟ್ ಆದರೆ ಇನ್ನೂ ಪಕ್ಕ ಗೆಸ್ ಪ್ರಕಾರ ಇನ್ನೊಂದು 2 ಕಿಲೋಮೀಟ್ರ್ ಹೋಗ್ತೈತೆ. ಸ್ಟಾರ್ಟ್ ಮಾಡಿ ನೋಡೋಣ ಇರಿ. ಸ್ಟಾರ್ಟ್ ಆಗ್ತಾಯಿಲ್ಲ. ಸ್ವಲ್ಪ ನಮ್ಮ ಜುಗಾಡ್ ಸ್ವಲ್ಪ ಯೂಸ್ ಮಾಡೋಣ, ಅಲ್ಲಾಡಿಸ್ಬಿಟ್ಟೆಲ್ಲ. ಸ್ಟಾರ್ಟ್ ಆಗೋಯ್ತಕ್ಕೆ. ಸಪ್ರೇಟಾಗಿ ಪೆಟ್ರೋಲ್ ಕೂಡ ತಂದಿದ್ದೀನಿ. ಈ ಸೈಡು ಹಳ್ಳಿ ಸೈಡಲ್ಲೂ ಪೆಟ್ರೋಲ್ ಬಂಕ್ ಸಿಗಲ್ಲ ಅಂತ. 23.9 24 ಆಯಿತು. ಇನ್ನೊಂದು ಕಿಲೋಮೀಟ್ರ್ ಹೋಗ್ಬೋದು ಪಕ್ಕ, ಇಲ್ಲ 2 ಕಿಲೋಮೀಟ್ರ್ ಹೋಗ್ತೈತೆ. 2 ಕಿಲೋಮೀಟ್ರ್ ಅಂದರೆ 26, 1 ಕಿಲೋಮೀಟ್ರ್ ಹೋದ್ರೆ 25 ಅಂದರೆ 50 ರೌಂಡ್ ಫಿಗರು. ಗುರು ಬೆಂಕಿ ಗುರು, ಏನು ಹೇಳೋದು, ನನಗೇನು ಓಡಿಸೇ ಬರ್ತಾಯಿಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು 45 ಅಷ್ಟೇ ಮೈಲೇಜು. ಆಫ್ ಆಗೋಯ್ತು ಗಾಡಿ. ಈ ಊರುಗಳಿಗೆಲ್ಲ ಬೇಜಾರು. ಆಫ್ ಆಗೋಯ್ತು ಗಾಡಿ ಆಫ್ ಆಗೋಯ್ತು. ಗಾಡಿನೇ ಆಫ್ ಆಗೋಯ್ತಲ್ಲ. ಏಕ ಎಷ್ಟು ಹೋಗ್ಬಿಡ್ತೈತ ನೋಡ್ಬಿಡೋಣ. ಅಲ್ಲಿ ಲೆಫ್ಟಾ ಸ್ಟ್ರೈಟಾ? ನನ್ನ ಗಾಡಿ ಇನ್ನೂ ಹೋಗ್ತೈತೆ, ನೋಡೋಣ ಬನ್ನಿ. ನನಗೇನೋ ಸಾಕು. 24.8 ಅಂದರೆ 25. ಬೆಂಕಿ 50 ಮೈಲೇಜ್ ಅಂದರೆ ಸಾಕು ಗುರು. ನಾನು MT ತಗೊಂಡಿದ್ದಕ್ಕೂ ಸಾರ್ಥಕ ಆಗೋಯ್ತು. ಅಂದರೆ ಗಾಡಿಯಲ್ಲೇ 2 ಲೀಟ್ರ್ ಇಕ್ಬಿಟ್ಟು ಮತ್ತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ರೈಡ್ಗೆಲ್ಲ. ಆ ಥರ ಮೇಂಟೈನ್ ಮಾಡಿದ್ದೀನಿ ಗಾಡಿನ. ಆವಾಗಿಂದ ಸ್ಟಾರ್ಟಿಂಗಿಂದನೇ ತಗೊಂಡಿಂದನೇ ಮೇಂಟೈನ್ ಮಾಡಿದ್ದೀನಿ. ಅಷ್ಟೇನು ಫುಲ್ ಎಲ್ಲ ಖಾಲಿ ಮಾಡ್ಕೊಳೋದು ಆ ಥರ ಫುಲ್ ನಾನು ಪೆಟ್ರೋಲ್ ಖಾಲಿನೇ ಮಾಡಿಲ್ಲ ಇದುವರೆಗೂ. ಇವತ್ತೇ ಫಸ್ಟ್ ಟೈಮು ಮೈಲೇಜ್ ಟೆಸ್ಟ್ ಮಾಡ್ಬೇಕಂದ್ಬಿಟ್ಟು ಖಾಲಿ ಮಾಡಿದ್ದು ನಾನು ಫುಲ್. ಅಷ್ಟೊಂದು ಟ್ಯಾಂಕ್ ಎಲ್ಲ ತಗೊಂಡಾಗಿಂದ ಇವಾಗ ಖಾಲಿ ಮಾಡಿದ್ದು. ಮತ್ತು ಫುಲ್ ಟ್ಯಾಂಕು ಹಾಕ್ಸಿಲ್ಲ ನಾನು ಯಾವಾಗ. ಗಾಡಿ ಎಳಿತೈತೆ ಇಲ್ಲೇ, ಹಂಗೇನೋ ಹೋಗಲ್ಲ ಅಷ್ಟೇ. 25.5 ಹೋಯ್ತು. ಎಷ್ಟು ಹೋಗ್ತೈತೆ ನೋಡೋಣ ಇನ್ನು. ಗುರು ನೋಡಿ ಏನೇನು ಕಷ್ಟ ಬೀಳ್ತಾ ಇದ್ದೀನಿ ಬಿಸಿಲಲ್ಲಿ ವೀಡಿಯೋ ಮಾಡೋಕ್ಕೆ. ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಹಂಗೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಗುರು. ಸ್ಟಾರ್ಟ್ ಆಗಿ ಗುರು. ಇನ್ನೊಂದು 5 ಕಿಲೋಮೀಟ್ರ್. ಏನು ನನಗೇನು ಪೆಟ್ರೋಲ್ ಇಲ್ಲ, ಸುಮ್ಮನೆ ಅಷ್ಟೇ. ಏನೋ ನನ್ನ ಗಾಡಿ ಗುರು. ಇನ್ನು ಏನು ಹೇಳ್ಬೇಕು ಗುರು, ಗಾಡಿಗೆ ಇದಕ್ಕೆ ಸ್ಟಾರ್ಟ್ ಆಗ್ತಾನೆ ಐತೆ, ಹೋಗ್ತಾನೆ ಐತೆ ನೋಡಿ ಪವರು. ಅಂದರೆ ಜರ್ಕ್ ಹೊಡಿತೈತಿ ಹೋಗೋ ಅಂದರೆ ಹೋಗ್ತಾ ಇದೆ ಗಾಡಿ. ಅದೇ 1 ಕಿಲೋಮೀಟ್ರ್ ಹೋಗೋದು ನಿಂತೋಗೋದು, 1 ಕಿಲೋಮೀಟ್ರ್ ಹೋಗೋದು ನಿಂತೋಗೋದು, ಹಿಂಗೆ ಮಾಡ್ತಾ ಇದ್ರೆ ಅದು ಫೀಲ್ ಇಂಜೆಕ್ಟೆಡ್ ಹೊರಟೋಗ್ಬಿಡ್ತೈತೆ. ಸಾಕು ಅಷ್ಟೇ. ಇನ್ನು ಫುಲ್ ಎಲ್ಲ ರಿವೀಲ್ ಮಾಡೋಕ್ಕೆ ಹೋಗಲ್ಲ. 26 ಹೋಗ್ತೈತೆ ಸಾಕು. ಇನ್ನೆಲ್ಲ ಫುಲ್ ಎಲ್ಲ ಖಾಲಿ ಮಾಡ್ಕೊಂಡು ಓಡಿಸ್ಬೇಕಂದ್ರೆ ಮತ್ತೆ ಇಂಜಿನ್ ಪ್ರಾಬ್ಲಮ್ ಆಗ್ತೈತೆ. ನನ್ನ ಗಾಡಿ 26.1 ಮೈಲೇಜ್ ಕೊಡ್ತು. ಅಂದರೆ ಅರ್ಧ ಲೀಟ್ರು ಅಂದರೆ ಅರ್ಧ ಲೀಟ್ರದಾಗೆ 26.1 ಮೈಲೇಜ್ ಕೊಡ್ತು. 26 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಂತೆ. ಅರ್ಧ ಲೀಟ್ರಿಗೆ 1 ಲೀಟ್ರ್ ಲೆಕ್ಕ ಹಾಕಿದ್ರೆ 52 ಮೈಲೇಜು. ಗುರು ಸಾಕು MT. ರ್ಯಾಶಾಗಿ BB ಎಲ್ಲ ಯೂಸ್ ಮಾಡಿಬಿಟ್ಟು ಓಡಿಸ್ಬೇಕು. ಅವಾಗ ನೋಡಬೇಕು ಎಷ್ಟು ಕೊಡ್ತೈತೆ ಮೈಲೇಜು ಅಂತ. ಅದನ್ನು ಇನ್ನೊಂದ್ಸತಿ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಸರ್ವಿಸ್ ಮಾಡಿಸ್ಬಿಟ್ಟು ಅವಾಗ ಇನ್ನೊಂದ್ಸಲಿ ಮಾಡ್ತೀನಿ. 5th ಸರ್ವಿಸ್ ಆದಮೇಲೆ ಇನ್ನೊಂದ್ಸಲಿ ಮಾಡ್ತೀನಿ ಫುಲ್. ಅವಾಗೆಲ್ಲ ಹಿಂಗೆಲ್ಲ ಮಾಡಲ್ಲ, ಈ ರೋಡ್ಗಳೆಲ್ಲ ಮಾಡಲ್ಲ, ಅದನ್ನ ಬೇರೆ ಥರ ಮಾಡೋಣ. ಅವಾಗ ನೋಡೋಣ ಇನ್ನೊಂದ್ಸಲಿ ಮೈಲೇಜ್ ಹೆಂಗೆ ಬರ್ತಿದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.